ಫಸ್ಟ್ ದೆಹಲಿ ಚುನಾವಣೆ, ಆಮೇಲೆ ಉಳಿದದ್ದು ಬಾಕಿ. ಮೊನ್ನೆ 6ನೇ ತಾರೀಕಿಗೆ ನಡೆದಿರ್ತಕ್ಕಂಥ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ದೆಹಲಿಯ ಎಲ್ಲ ಮತದಾರ ಬಂಧುಗಳು ಇವತ್ತು ಆಶೀರ್ವಾದವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಮನ್ನಣೆ ಕೊಟ್ಟು ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ನಾವು ಮ್ಯಾನಿಫೆಸ್ಟೋವನ್ನು ಕೊಟ್ಟಿದ್ದೇವೆ ಅದರ ಅನುಗುಣವಾಗಿ ಇವತ್ತು ದೆಹಲಿ ಜನತೆ ಆಶೀರ್ವಾದ ಮಾಡಿದ್ದಾರೆ. ಎರಡನೇದು, ಇವತ್ತು ಆಪಿನ ಕೇಜ್ರಿವಾಲ್ ಅವರು ಬಹಳಷ್ಟು ಚಾಲೆಂಜ್ಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಮಾಡುವಂಥದ್ದನ್ನ ಮಾಡಿದ್ರು. ಆಪು ಮತ್ತು ಕಾಂಗ್ರೆಸ್ ಎರಡೂ ಸೇರಿಸಿ ಯಾವುದೇ ಕಾರಣಕ್ಕೂ ನಿಮ್ಗೆ ಅಧಿಕಾರದ ಗದ್ದಿಗೆ ಅನ್ನುವಂಥದ್ದು ಬರುವುದಿಲ್ಲ ಅಂತಕ್ಕಂಥ ಚಾಲೆಂಜ್ ಅನ್ನು ಮಾಡಿದ್ರು. ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕೇಜ್ರಿವಾಲ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಚಾಲೆಂಜ್ ಮಾಡ್ದಂಗೆ ನೀವು ಹೇಳ್ದಂಗೆ ಯಾರು ಜನ ಕೇಳುವುದಿಲ್ಲ. ಜನರು ಬಹಳ ಪ್ರಬುದ್ಧರಿದ್ದಾರೆ. ದೆಹಲಿಯ ಮತದಾರರು ಏನು ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ, ಆ ನಿರ್ಣಯಕ್ಕೆ ನಾನು ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ನಿಮ್ದು ಯಾವುದೇ ರೀತಿಯಾದಂಥ ನೀವು ಹೇಳಿ ಬಂದಿದ್ದೇನಿತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ಅದರ ಭ್ರಷ್ಟಾಚಾರದಲ್ಲಿ ಮುಳುಗು ಮುಖಾಂತರ ದೆಹಲಿ ಜನತೆಗೆ ಮೋಸ ಮಾಡಿದವರು ಯಾರು ಇದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅವರು, ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ. ಹೀಗಾಗಿ ಇವತ್ತು ಕಸಬರಿಗೆ ಏನಿತ್ತು ಪೂರ ಕಸ ಹೊಡೆದು ಅವ್ರ ಕಸಬರಿಗೆ ಸ್ವಚ್ಛ ಆಗುವಂಥದ್ದು ಆಗೈತಿ. ಎರಡನೇದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ ಅಂತಕ್ಕಂಥ ಹೇಳ್ತಕ್ಕಂಥ ಕಾಂಗ್ರೆಸ್ ದೆಹಲಿಯಲ್ಲಿನೇ ಇವತ್ತು ಒಂದು ಸೀಟಿಗೆ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದ್ದು ನೋಡಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಮಾನಗಳಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನ ದೆಹಲಿ ಜನತೆ, ರಾಜಧಾನಿ ಜನತೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಿರ್ನಾಮ ಆಗ್ತಕ್ಕಂಥ ಹಂತದಲ್ಲಿ ಇವತ್ತು ಬಂದು ನಿಲ್ಲುವಂಥದ್ದನ್ನ ದೆಹಲಿ ಜನತೆ ಇವತ್ತು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಆಪು ಏನು ಇವತ್ತು ಹೇಳಿದ್ರು ಅದರ ಮುಖಭಂಗವನ್ನು ಅನುಭವಿಸ್ತಕ್ಕಂಥ ಸಮಯ ಇವತ್ತು ಒದಗಿ ಬಂದಿದೆ. ಭಾರತೀಯ ಜನತಾ ಪಾರ್ಟಿ ದೆಹಲಿ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಆಡಳಿತವನ್ನು ಕೊಡುತ್ತೆ, ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿಯವರು ಯಾವಾಗ ಅವ್ರು ಗೆದ್ದಾಗ ಮತಯಂತ್ರ ಏನೂ ಸಮಸ್ಯೆ ಬರಂಗಿಲ್ಲ, ಅವ್ರು ಗೆದ್ದ ಬಹಳ ಚಲೋ ಅನ್ನುವಂಥದ್ದನ್ನ ಹೇಳ್ತಾರ. ಹಾಗಾದ್ರೆ ಅವ್ರು ಹೇಳ್ಬೇಕಾಗಿತ್ತು, ಯಾವಾಗ ಕಾಂಗ್ರೆಸ್ ಪಾರ್ಟಿ ತೆಲಂಗಾಣದಲ್ಲಿ ಗೆದ್ದು ಬೇರೆ ರಾಜ್ಯದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಅವಾಗ ಹೇಳ್ಬೇಕಾಗಿತ್ತು, ಇದು ನಮ್ದೇನು ಮತಯಂತ್ರ ಐತಿ, ಇದು ಸರಿ ಇಲ್ಲ, ಇದಕ್ಕೆ ಇನ್ನೊಮ್ಮೆ ರೀಕೌಂಟಿಂಗ್ ಮಾಡ್ರಿ ಅಥವಾ ಬ್ಯಾಲೆಟ್ ಮಾಡಲ್ ಮಾಡ್ರಿ ಅಂತ ಹೇಳ್ಬೇಕಾಯ್ತು. ಅವ್ರು ಗೆದ್ದಾಗ ಅದು ಯಾವುದೋ ಸಮಸ್ಯೆ ಆಗಂಗಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿ ಸೋಲುತ್ತ ಅವಾಗ ತಕ್ಷಣ ರಾಹುಲ್ ಗಾಂಧಿ ಅವ್ರಿಗೆ ನೆನಪಾಗೋದು EVM ಮೇಲೆ ನೆನಪಾಗಿ ಬಿಡುತ್ತೆ ಅವ್ರಿಗೆ ಇಮಿಡಿಯೇಟ್ ಆಗಿ EVM ಅಂತಂದೇಳಿ. ಹೀಗಾಗಿ ಇದೊಂದು ಮೂರ್ಖತನದ ಪರಮಾವಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಇವತ್ತು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಸುಳ್ಳು ದೋಷಣೆ ನೀವು ಒಪ್ಕೋಬೇಕು. ಸೋಲಾದಾಗ ನಾವು ಕರ್ನಾಟಕದಲ್ಲಿ ಸೋತಿದ್ವಿ, ಒಪ್ಕೊಂಡ್ವಿ ನಾವು, ಹೌದು ಜನ ನಮ್ಗೆ ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡ್ವಿ. EVM ಮ್ಯಾಗ ನಾವೇನು ಹೇಳಕ್ ಹೋದ್ವಿ, ಜನ ಸೋಲ್ಸ್ಯಾರ ಅಂತಂದೇಳಿ. ಹಾಗಾದ್ರೆ ಕೇಂದ್ರದಲ್ಲಿ ಮೊನ್ನೆ ಏನು ಲೋಕಸಭಾ ಚುನಾವಣೆ ನಡೆದಿತ್ತು, ಇವ್ರು EVM ಮ್ಯಾಗ ಅಪಾದ ಮಾಡಿದ್ರೆ ನಾವು ಹಂಗಂದ್ರೆ ನಮ್ಮ್ಯಾಗ ಇತ್ತಂತಂದ್ರೆ 280 ಸೀಟ್ ಆರಾಮ್ ದಾಟಿಸ್ಬೋದಾಗಿತ್ತಲ್ಲ, ಅದ್ಯಾಕಾಗ್ಲಿಲ್ಲ. ಹಾಗಾದ್ರೆ ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದನ್ನ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಬಿಡಬೇಕು. ಏನು ಇವತ್ತು ಜನರು ಮತದಾರರು ತೀರ್ಪು ಕೊಟ್ರ ಆ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡತಕ್ಕಂಥ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ಪಾರ್ಟಿಯವರು ಕಲಿಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ಇನ್ನೊಂದು 10-15 ದಿವಸದಲ್ಲಿ ಎಲ್ಲವನ್ನು ಕೂಡ ಸರಿ ಹೋಗ್ತದೆ. ಭಾರತೀಯ ಜನತಾ ಪಾರ್ಟಿ ಪುಟದೇಳುತ್ತೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಆಡಳಿತಕ್ಕೆ ತರಕ್ಕೆ ಏನ್ ಬೇಕೋ ಅದನ್ನ ನಾವೆಲ್ಲ ಕಾರ್ಯಕರ್ತರು ನಾಯಕರು ಸೇರಿ ನಾವು ಮಾಡ್ತೀವಿ. ರಾಜ್ಯ ಬಿಜೆಪಿ ಅಂದ್ರೆ ಕುಟುಂಬ ರಾಜಕಾರಣದಿಂದ ಮುಕ್ತಿ ಆಗಬೇಕು, ಕುಟುಂಬ ಭ್ರಷ್ಟಾಚಾರದಿಂದ ಮುಕ್ತಿ ಆಗಬೇಕು. ನೋಡಿ, ಎಲ್ಲದಕ್ಕೂ ಕೂಡ ಇವತ್ತು ರಾಷ್ಟ್ರೀಯ ನಾಯಕರು ಗಮನವನ್ನು ಹರಿಸ್ತಾರ. ಈಗ ದೆಹಲಿ ಚುನಾವಣೆ ಇತ್ತು, ಸೆಷನ್ ನಡೆದ ಕಾರಣಕ್ಕಾಗಿ ಈ ಕಡೆ ಸ್ವಲ್ಪ ಆಗಿಲ್ಲ. ಇನ್ನೊಂದು 10-15 ದಿವಸದಲ್ಲಿ ಇದಕ್ಕೆಲ್ಲದಕ್ಕೂ ಒಂದು ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ತಾರ್ಕಿಕ ಅಂತ್ಯವನ್ನು ಹಾಡ್ತಾರ. ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿರ್ತಕ್ಕಂಥ ನಾಯಕತ್ವವನ್ನು ಇಲ್ಲಿ ಕೊಡ್ತಾರ. ಎಲ್ಲರೂ ಸೇರಿ ಮುಂದಿನ ತೀರ್ಮಾನ ಒಂದೇ ನಮ್ದು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ತರ್ಲಕ್ಕೆ ಏನ್ ಬೇಕು ಅದನ್ನ ಎಲ್ಲಾ ಕಾರ್ಯಕರ್ತರು ನಾಯಕರು ಸೇರಿ ನಾವು ಮಾಡ್ತೀವಿ ಅನ್ನೋ ವಿಶ್ವಾಸ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.